ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಮತ್ತೆ ಅಪ್ಪಿ ರೂಮಲ್ಲಿರೋದನ್ನ ನಾನು ನೋಡಿದೆ. ನೀವಿಬ್ರು ಎಷ್ಟು ಕ್ಲೋಸ್ ಆಗಿದ್ರಿ ಅದನ್ನು ನಾನು ನೋಡಿದೆ. ಅದಕ್ಕೆ ಅದು ಈಗ ನೀವು ಏನು ಹೇಳಿದ್ರು ಅಷ್ಟೇ ಪಾರ್ಥ. ನಾನು ನಿಮ್ಮನ್ನ ತುಂಬಾನೇ ನಂಬ್ಕೊಂಡಿದ್ದೆ, ಆದ್ರೆ ನೀವು ಆ ನಂಬಿಕೆನ ಕಳ್ಕೊಂಡ್ಬಿಟ್ರಿ, ಮಿಸ್ಯೂಸ್ ಮಾಡಿದ್ರಿ. ಅಯ್ಯೋ ಅದಕ್ಕೆ ನಾವೇನು ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಅದಕ್ಕೆ. ಸರಿ ಅದಕ್ಕೆ ನಾನು ಇರೋ ವಿಷಯನ ಹೇಳ್ಬಿಡ್ತೀನಿ. ಅದು ನಾನು ಅಪೇಕ್ಷೆ ಅವರು ಮುಂಚೆನೇ ಒಬ್ರನ್ನೊಬ್ರು ತುಂಬಾ ಲವ್ ಮಾಡ್ತಿದ್ವಿ. ಅದಕ್ಕೆ ಅದು ಮನೇಲಿ ಜಯದೇವ್ ಬ್ರೋ ಜೊತೆ ಅಪೇಕ್ಷೆ ಅವ್ರ ಮದುವೆನ ಸಡನ್ನಾಗಿ ಫಿಕ್ಸ್ ಮಾಡಿಬಿಟ್ರಲ್ಲ, ಮನೆಯವ್ರಿಗೆ ಹರ್ಟ್ ಆಗಬಾರ್ದು ಅಂತ ನಾನು ಅಪೇಕ್ಷೆ ಅವ್ರು ಮಾತಾಡಿಕೊಂಡು ಬೇರೆ ಆಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಾವು ನಿಜವಾಗ್ಲೂ ಯಾರಿಗೂ ಚೀಟ್ ಮಾಡ್ತಿಲ್ಲ. ಅದಕ್ಕೆ ಹಾಗೆ ಮಾಡೋದಾಗಿದ್ರೆ ನಾವೆಲ್ಲಾದ್ರೂ ಓಡೋಗ್ಬೋದಾಗಿತ್ತಲ್ವಾ. ನೀವಿಬ್ರು ಒಬ್ಬರನ್ನೊಬ್ರು ಪ್ರೀತಿ ಮಾಡ್ತಿದ್ದಿದ್ದು ನನಗೆ ಗೊತ್ತಿತ್ತು, ಆದರೆ ನಾನು ಅದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡದೇ ಇದ್ದಿದ್ದ ಕಾರಣ ಇಷ್ಟೆ. ನೀವಿಬ್ರು ಒಬ್ಬರನ್ನೊಬ್ರು ಇಷ್ಟಪಡ್ತಿದ್ದು ನನಗೆ ತಪ್ಪು ಅಂತ ಅನ್ನಿಸ್ಲಿಲ್ಲ. ಆದರೆ ಇವತ್ತು ನೀವಿಬ್ರು ನಡ್ಕೊಂಡು ರೀತಿ ಇದೆಯಲ್ಲ, ಅದು ನನಗೊಂಚೂರು ಇಷ್ಟ ಆಗಲಿಲ್ಲ, ಸ್ವಲ್ಪನೂ ಸರಿ ಅನ್ನಿಸ್ಲಿಲ್ಲ. ನೀವೇ ಒಂದ್ಸಲ ಯೋಚನೆ ಮಾಡಿ. ನೀವಿಬ್ರು ಒಬ್ಬರನ್ನೊಬ್ರು ಲವ್ ಮಾಡ್ತಾ ನಿಮ್ಮದೇ ಪ್ರಪಂಚದಲ್ಲಿ ಕಳೆದು ಹೋಗ್ಬಿಡ್ತೀರಾ. ಆದರೆ ನೋಡೋರ್ ಕಣ್ಣಿಗೆ ಅದು ಹೇಗೆ ಕಾಣುತ್ತೆ, ನಿಮ್ಮ ಬಗ್ಗೆ ಏನು ಒಪಿನಿಯನ್ ಕ್ರಿಯೇಟ್ ಆಗುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಮೊದಲೇ ಮನೆ ವಾತಾವರಣ ಸರಿ ಇಲ್ಲ. ಅಂಥದ್ರಲ್ಲಿ ಮನೇಲಿ ಯಾರಾದ್ರೂ ನಿಮ್ಮನ್ನ ಆ ರೀತಿ ನೋಡಿದಿದ್ರೆ ನಿಮ್ಮ ಬಗ್ಗೆ ಏನು ಅನ್ಕೋತಿದ್ರು? ನೋಡಿ ಪಾರ್ಥ, ನೀವಂದ್ರೆ ನನಗಿಷ್ಟ. ಹಾಗಂತ ನೀವು ಏನೇ ಮಾಡಿದ್ರು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅನ್ಕೋಬೇಡಿ. ತಪ್ಪು ಯಾರೇ ಮಾಡಿದ್ರು ತಪ್ಪು ಅಂತ ಹೇಳೋಳು ನಾನು. ಅದು ನೀವಾದ್ರೂ ಸರಿ, ಯಾರೇ ಆದ್ರೂ ಸರಿ. ನೀವು ಎಲ್ರಿಗೂ ಇಷ್ಟ ಆಗ್ಬೇಕು, ಎಲ್ಲರ ಹತ್ರ ಸೈ ಅನ್ನಿಸ್ಕೊಳ್ಬೇಕು. ಆಗ್ಲೇ ನೀವು ನನ್ನ ತಂಗಿ ಕೈ ಹಿಡಿಯೋಕ್ಕಾಗೋದು. ಈ ಮಾತು ನೆನಪಿರ್ಲಿ. ಮಹಿ, ನನ್ನ ಕಡೆಯಿಂದನೂ ಥ್ಯಾಂಕ್ಸ್. ನಮ್ಮ ಮನೆಯವ್ರನ್ನ ಬಿಟ್ಕೊಡ್ದಿದ್ದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ. ನನಗೆ ನೀನು ಹೀಗೆ ಮಾಡಿದ್ದು ತುಂಬಾ ಖುಷಿ ಪಡ್ತು. ಅದರಲ್ಲೇನಿದೆ ಜೀವ, ನಮ್ಮನೆಯವರು ಅಂದಮೇಲೆ ಅವ್ರ ಸಪೋರ್ಟ್ಗೆ ನಾವು ನಿಂತ್ಕೊಳ್ಳೇಬೇಕಲ್ವಾ. ನಾನು ನನ್ನ ಡ್ಯೂಟಿ ಮಾಡಿದ್ದೀನಿ ಅಷ್ಟೇ. ನೀವೆಲ್ಲರೂ ಹೇಗೆ ನನ್ನ ಮೇಲೆ ಲವ್ ಕನ್ಸರ್ನ್ ತೋರಿಸ್ತಿರೋ, ಇದು ಹಾಗೆ. ನಥಿಂಗ್ ಗ್ರೇಟ್. ಮತ್ತೆ ಮಹಿ, ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ನೀನು ರೀಚ್ ಮಾಡಿದ್ಯಾ. ಆದರೆ ನಾನು ನಿನ್ನ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡ್ತೀನ ಹಾಗನ್ಸುತ್ತೆ ನನಗೆ. ಇದೇನು ಹೀಗೆ ಕೇಳ್ತಿದ್ಯಾ? ನೋಡೋಕೆ ಒಳ್ಳೆ ಹೀರೋ ಥರ ಇದೆಯಾ, ಹ್ಯಾಂಡ್ಸಮ್ ಆಗಿದೆಯಾ, ಒಳ್ಳೆ ಗುಣ ಇದೆ, ನನ್ನನ್ನು ತುಂಬ ಲವ್ ಮಾಡ್ತೀಯಾ, ತುಂಬ ಕೇರ್ ಮಾಡ್ತೀಯಾ, ಇದಕ್ಕಿಂತ ಇನ್ನೇನು ಬೇಕು? ಎಲ್ಲರೂ ನನ್ನನ್ನು ನೋಡಿ ನಮ್ಗಿಂತ ಗಂಡ ಸಿಕ್ಕಿಲ್ವಲ್ಲ ಅಂತ ಹೊಟ್ಟೆ ಹುರ್ಕೋಬೇಕು. ಹಾಗಿದ್ಯಾ ನೀನು. ಡ್ರೀಮ್ ಹಸ್ಬೆಂಡ್, ದಿ ಬೆಸ್ಟ್, ಆ್ಯಂಡ್ ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಯು ಇನ್ ಮೈ ಲೈಫ್. ಎಲ್ಲ ಇದ್ದು ಏನು ಪ್ರಯೋಜನ? ಕೆಲಸನೇ ಇಲ್ವಲ್ಲ ಮಹಿ. ಬಟ್ ಅದನ್ನು ನಿಮ್ಮ ಹತ್ರ ಹೇಗೆ ಹೇಳ್ಕೊಳ್ಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಐ ಆಮ್ ಸಾರಿ ಮಹಿ, ನಾನು ನಿನ್ನಿಂದ ತುಂಬ ವಿಷಯ ಮುಚ್ಚಿಟ್ಟಿದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.